ಈ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ಬಾಡಿ ಮೆಟಬಾಲಿಸಮ್ಗೆ ಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಪದಾರ್ಥ. ಆದ್ರೆ ಕೊಲೆಸ್ಟ್ರಾಲ್ ಪ್ರಮಾಣ ನಮ್ಮ ಬಾಡಿಯಲ್ಲಿ ಒಂದು ಮಿತಿಗಿಂತ ಜಾಸ್ತಿ ಆದ್ರೆ ನಮ್ಮ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಬರೋದು ಅಥವಾ ಬ್ರೈನ್ ಅಲ್ಲಿ ಬ್ಲಾಕೇಜ್ ಬಂದು ಪಾರ್ಶ್ವವಾಯು ಆಗೋ ರಿಸ್ಕ್ ಗಳೆಲ್ಲ ಆಗುತ್ತೆ. ಈ ಕೊಲೆಸ್ಟ್ರಾಲ್ ಹೈ ಆಗೋದಕ್ಕೆ ಕಾರಣಗಳೇನೆಂದ್ರೆ, ಒಂದು ಅನುವಾಂಶಿಕವಾಗಿ ಬರಬಹುದು, ಅಂದ್ರೆ ಜೆನೆಟಿಕ್ಸ್ ಇಂದ, ನಿಮ್ಮ ತಂದೆ ತಾಯಿಯಿಂದ ಬರಬಹುದು. ಇನ್ನು ಕೆಲವೊಂದು ಜನರಲ್ಲಿ ಬ್ಯಾಡ್ ಲೈಫ್ ಸ್ಟೈಲ್ ಇಂದ, ಅವರು ಸೇವಿಸುವ ಆಹಾರಗಳಿಂದ ಬರಬಹುದು. ಸೊ ನಿಮ್ಮ ಕೊಲೆಸ್ಟ್ರಾಲ್ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದ್ರೆ ನಿಮ್ಮ ಡಯಟ್ ಅಲ್ಲಿ ಚೇಂಜಸ್, ಅಂದ್ರೆ ಹಣ್ಣು ತರಕಾರಿಗಳು ಜಾಸ್ತಿ ತಿನ್ನೋದು, ಬೀಜಗಳು ಅಂದ್ರೆ ಅಗಸಿ ಬೀಜ ಮತ್ತು ಬಾದಾಮ್ ಅನ್ನು ಜಾಸ್ತಿ ತಿಂದರೆ ಇದರಿಂದ ನಿಮ್ಮ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡಬಹುದು. ಇದಲ್ಲದೆ ನಿತ್ಯವಾಗಿ ವ್ಯಾಯಾಮ ಮಾಡಿ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟರೆ ನಿಮ್ಮ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡಬಹುದು. ಇನ್ನು ನಿಮ್ಮ ಕೊಲೆಸ್ಟ್ರಾಲ್ ಪ್ರಮಾಣ ತುಂಬಾನೇ ಜಾಸ್ತಿ ಇದ್ರೆ, ಅಂದ್ರೆ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ ಯೂಶಲಿ ಮೋರ್ ದೆನ್ 190 ಇದ್ರೆ, ಆವಾಗ ಸ್ಟಾಟಿನ್ ಅಂತ ಒಂದು ಮಾತ್ರೆ ಇದೆ. ಇದಲ್ಲದೆ ಬೇರೆ ಮಾತ್ರೆಗಳಿಂದ ನಾವು ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡಬಹುದು. ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಪದಾರ್ಥ ಆಗಿದ್ರು ಕೂಡ ಅದರಿಂದ ತೊಂದರೆಗಳಾಗಬಹುದು. ಅದರಿಂದಾಗಿ ನಿಮ್ಮ ಕೊಲೆಸ್ಟ್ರಾಲ್ ಅನ್ನ ರೆಗ್ಯುಲರ್ ತಪಾಸಣೆ ಮಾಡಿ ಕಂಟ್ರೋಲ್ ಮಾಡಿ. ಈ ಹೈ ಕೊಲೆಸ್ಟ್ರಾಲ್ ಬಗ್ಗೆ ನಿಮ್ಮ ಸಂಬಂಧಿಕರು ಹಾಗೂ ಫ್ರೆಂಡ್ಸ್ಗೆ ಕೂಡ ತಿಳುವಳಿಕೆ ನೀಡಿ.